60% ಬೆನಿಫಿಟ್ ಹೇಗಪ್ಪ ಸಿಗುತ್ತೆ? ಫಸ್ಟ್ ಬೆನಿಫಿಟ್ ಡಿಸ್ಕೌಂಟ್ ಸಿಗುತ್ತೆ, ಅಪ್ ಟು 25% ಡಿಸ್ಕೌಂಟ್, 25% ತನಕ ಡಿಸ್ಕೌಂಟ್ ಸಿಗುತ್ತೆ. ಸೆಕೆಂಡ್ ಬೆನಿಫಿಟ್ ಯಾವಾಗ ಸಿಗುತ್ತೆ? ಯಾವಾಗ ಅಂತಂದರೆ ಒಟ್ಟಿಗೆನೆ 1,000 ರೂಪಾಯಿಗೋ 2,000ಕ್ಕೋ 3,000 ರೂಪಾಯಿದೋ ಇಲ್ಲ 5,000 ಪರ್ಚೇಸ್ ಮಾಡಿದಾಗ ಆ ಒಂದು ಪ್ಯಾಕೇಜನ್ನು ಪರ್ಚೇಸ್ ಮಾಡಿ ಏನು ಬೇಕಾದ್ರೂ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಬೋದು, ಬಟ್ ಅಷ್ಟು ಅಮೌಂಟ್ ಒಂದು ಸಿಂಗಲ್ ಇನ್ವಾಯ್ಸಲ್ಲಿ ಇರಬೇಕು. ಈ ಥರ ಸ್ಲಾಟ್ಸ್ನಲ್ಲಿ ಬೈ ಮಾಡಿದಾಗ ನಿಮಗೆ 10% ಅಷ್ಟು ಫ್ರೀ ಪ್ರಾಡಕ್ಟ್ ಸಿಗುತ್ತೆ. ಅಂದರೆ ನೀವು 3,000 ಪರ್ಚೇಸ್ ಮಾಡಿದರೆ 300ಗಿಂತ ಹೆಚ್ಚು ಬೆಲೆ ಬಾಳುವಂಥ ಪ್ರಾಡಕ್ಟ್ ನಿಮಗೆ ಫ್ರೀ ಆಗಿ ಸಿಗುತ್ತೆ. ದಟ್ ಈಸ್ 10%. ಸೊ ಡಿಸ್ಕೌಂಟ್ ಇಸ್ 25%, 10% ಫ್ರೀ ಪ್ರಾಡಕ್ಟ್ ಬೆನಿಫಿಟಲ್ಲಿ ಬರುತ್ತೆ. ಆ್ಯಂಡ್ ದಿ ಥರ್ಡ್ ಬೆನಿಫಿಟ್ ಏನು ಸಿಗುತ್ತೆ ಅಂತಂದರೆ ಇಟ್ ಈಸ್ ಲಾಯಲ್ಟಿ ಬೆನಿಫಿಟ್. ಪ್ರತಿ ತಿಂಗಳು ಹೆಚ್ಚು ಕಮ್ಮಿ ಒಂದು 3,000ಕ್ಕಿಂತ ಹೆಚ್ಚು ಬೈ ಮಾಡೋರಿಗೆ 6 ತಿಂಗಳಾದ ನಂತರ 6 ತಿಂಗಳಲ್ಲಿ ಬೈ ಮಾಡಿರೋಂಥದ್ದು ಆವ್ರೇಜು 3,000 ಪರ್ಚೇಸ್ ಮಾಡ್ತಾ ಬಂದಿದ್ರೆ 7ನೇ ತಿಂಗಳಲ್ಲಿ 3,000 ಫ್ರೀ ಪ್ರಾಡಕ್ಟ್, ಮತ್ತೆ 12 ತಿಂಗಳ ತನಕ ಕಂಟಿನ್ಯೂ ಮಾಡ್ತು ಅಂತಂದರೆ ನಿಮಗೆ ಆ 2ನೇ 6 ತಿಂಗಳ ಫ್ರೀ ಪ್ರಾಡಕ್ಟ್ ಒಂದು 3,000 ಪ್ಲಸ್ ವರ್ಷ ಪೂರ್ತಿ ಮಾಡಿರೋದಕ್ಕೆ 3,000. ಸೊ ಟೋಟಲಿ 3,000 12 ತಿಂಗಳು ಬೈ ಮಾಡೋರಿಗೆ 9,000ದಷ್ಟು ಫ್ರೀ ಪ್ರಾಡಕ್ಟ್ ಸಿಗುತ್ತೆ. ನಿಮಗೆ ಬೇಕಾಗಿರೋದನ್ನು ನೀವು ಪರ್ಚೇಸ್ ಮಾಡಿ ಆನಂದಿಸಬಹುದು. ಸೊ ಈಗ ಮತ್ತೆ ಲೆಕ್ಕ ಹಾಕೋಣ. ಡಿಸ್ಕೌಂಟಲ್ಲಿ ಏನಾಯಿತು? ನಿಮಗೆ 25% ಸಿಕ್ತು. ನೆಕ್ಸ್ಟ್ ರೀಪರ್ಚೇಸ್ ಪ್ರೋಗ್ರಾಮಿಂದ 10% ಅಷ್ಟು ಪ್ರಾಡಕ್ಟ್ ಫ್ರೀ ಸಿಕ್ತು, 35% ಆಯಿತು. 25% ಅಷ್ಟು ಬೆನಿಫಿಟ್ ನಿಮಗೆ ಲಾಯಲ್ಟಿ ಪ್ರೋಗ್ರಾಮಿಂದ ಸಿಗುತ್ತೆ. ಸೊ ಇದು ಮೂರನ್ನು ಕೂಡಿಸಿದಾಗ ಟೋಟಲ್ 60% ಬೆನಿಫಿಟ್ ಸಿಗುತ್ತೆ. ಅಂದರೆ ಮೋದಿ ಕೇರ್ನ ಒಂದು 100 ರೂಪಾಯಿ MRP ಇರುವಂಥ ಪ್ರಾಡಕ್ಟ್ ನಾವು ಖರೀದಿ ಮಾಡಿದ್ದೀರಾ ನೀವು ಅಂತಂತಂದರೆ ವರ್ಷ ಪೂರ್ತಿ ನೀವು ಅನುಭವಿಸುವಂಥ ಬೆನಿಫಿಟ್ಸಿಂದ ನಿಮಗೆ ಅದ್ರ ಬೆಲೆ ಕೇವಲ 40 ರೂಪಾಯಿ ಹಂಗೆ ವರ್ಕೌಟ್ ಆಗಿರುತ್ತೆ. ದಿಸ್ ಈಸ್ ದಿ ಬೆನಿಫಿಟ್ ಫಾರ್ ಅ ಕಸ್ಟಮರ್. ಇದನ್ನು ನೀವು ಗಮನಿಸಿ ಸ್ನೇಹಿತರೆ. ದಿಸ್ ಇಸ್ ದಿ ಬೆನಿಫಿಟ್ ಯು ಆಲ್ವೇಸ್ ವಿಲ್ ಗೆಟ್.